ನಡೆಸಿಕೊಂಡು ಹೋಗಬೇಕು. ಒಂದು ವೇಳೆ ಸದಾಶಿವನನ್ನು ಮರೆತ ಕಾಲಕ್ಕೆ ಸದಾಶಿವನಿಂದ ಉದ್ಭವವಾಗಿರುವಂತಹ ವೀರ ಕಂದನಿಂದಲೇ ನಿನಗೆ ಮರಣ. ಇದು ಕಟ್ಟಿಟ್ಟ ಬುದ್ಧಿ. ನನ್ನನ್ನು ನಿನ್ನ ಸೆರಗಂಟಿನಲ್ಲಿ ಕಟ್ಟಿಟ್ಟುಕೊಂಡು ಕೊಟ್ಟಂತಹ ವರವನ್ನು ಕಾಪಾಡಿಕೊಂಡು ಹೋಗಬೇಕೆಂದು ಬ್ರಹ್ಮದೇವರು ಪಂಚಮುಂಡ್ರಾಸುರನಿಗೆ ಆಶೀರ್ವಾದಿಸಿ ಬ್ರಹ್ಮಲೋಕಕ್ಕೆ ಹೊರಟನೆಯ ದೇವ. ಬ್ರಹ್ಮದೇವರಿಂದ ವರವನ್ನು ಪಡೆದುಕೊಂಡವರಾಗಿ ಪಂಚಮುಂಡ್ರಾಸುರನು ಭಯವಿಲ್ಲ. ಲೋಕಕ್ಕೆ ನಾವೇ ಅಧಿಪತಿ, ನಾವೇ ಇಲ್ಲ. ವಿನಾಶ ಕಾಲಕ್ಕೆ ಪ್ರೀತಿ ಬುದ್ಧಿಯನ್ನೇ ಹುಟ್ಟಿ ದೇವರ ದೇವರ ಸೆದೆಬಡಿಯುತ್ತ ಉಳಿದಿರುವುದು ಅಲ್ಲಿರುವುದು ಕೈಲಾಸದಲ್ಲಿರುವಂತಹ ಶಂಕರನನ್ನೇ, ಕೈಲಾಸದಲ್ಲಿರುವಂತಹ ಶಂಕರ ಪರಮಾತ್ಮನನ್ನೇ ಅಲ್ಲಲ್ಲ ಪಂಚಮುಂಡ್ರಾಸುರನಲ್ಲ ಅಂತ ಕೈಲಾಸಕ್ಕೆ ಹೋಗುವ ಸಮಯದಲ್ಲಿ ರಾತ್ರಿಯಲ್ಲಿ ನಿತ್ಯ ಹಚ್ಚುವ ಸಮಯದಲ್ಲಿ ಗಾಳಿಯು ಸುವಾಸನೆ ಬೀಡುತ್ತಿರುವ ಸಮಯದಲ್ಲಿ ಆಗಿರುವ ಸಮಯದಲ್ಲಿ ನಿತ್ಯ ಹತ್ತುವ ಸಮಯದಲ್ಲಿ ದೇವತೆಗಳೆಲ್ಲ ರುದ್ರ ವೀರಭದ್ರ ಎಲ್ಲ ದೇವಾನು ದೇವತೆಗಳು ಅಷ್ಟದಿಕ್ಪಾಲಕರು ಕಿನ್ನರು ಕಿಂಪುರುಷರು ಸೇರಿಕೊಂಡು ಪಂಚಮುಂಡ್ರಾಸುರನು ಕೊಂಡವನ್ನು ತಾಳಲಾರದೆ ಬೇಗನೆ ಈ ವಿಷಯವನ್ನು ಕೈಲಾಸ ವಾಸಿಯಾದ ಶಂಕರನಿಗೆ ತಿಳಿಸಬೇಕೆಂದು ಪಂಚಲೋಕವನ್ನೇ ಬಿಟ್ಟು ಕೈಲಾಸಕ್ಕೆ ಯಾವ ಪ್ರಕಾರ ತಿಳಿದ ದಿಕ್ಪಾಲಕರು ಕಿಂಪುರುಷರು ಕೈಲಾಸಕ್ಕೆ ಬಂದು ಪರಶಿವನ ಪಾದಕ್ಕೆ ನಮಸ್ಕರಿಸಿ ದೇವಾನು ದೇವತೆಗಳೇ, ನೀವು ಎಲ್ಲ ಸರ್ವ ದೇವಾನು ದೇವತೆಗಳು ಕೂಡಿಕೊಂಡು ನನ್ನಲ್ಲಿಗೆ ಬಂದು ನಮಸ್ಕಾರ ಮಾಡಲು ಕಾರಣವೇನು? ಕೈಲಾಸ ಒಡೆಯನಾದ ಶ್ರೀಶಂಕರನೇ, ಕಂಚಿನೊಳಗೆ ಮಿಂಚುವ ಪಂಚಮುಂಡ್ರಾಸುರನೆಂಬುದರೊಳದೈತನು.
ದೇವ ಎಂದು ನಿಮ್ಮ ಪಾದ ಪದ್ಮಗಳಿಗೆ ಬೇಡಿಕೊಳ್ಳು. ಏನು ಹರಿಸುರ ಮುನಾದಿಗಳೇ, ದೇವತಾ ಪುರುಷರೇ, ಓರ್ವ ದುರ ದೈತ್ಯ ಪಂಚಮುಂಡಾಸುರ ಎಲ್ಲರಿಗೂ ಕಷ್ಟವನ್ನು ಕೊಡುತ್ತಿರುವನಲ್ಲವೇ? ನಿಮ್ಮ ಕಷ್ಟವನ್ನು ನಾನು ಪರಿಹಾರ ಮಾಡುತ್ತೇನೆ. ನಿಮ್ಮ ಜಗದುಡಿಯ ಹರ ಹರ ಮಹಾದೇವ ಪರಮಾತ್ಮನು ಎಲ್ಲ ದೇವಾನು ದೇವತೆಗಳ ಕಷ್ಟವನ್ನು ಪರಿಹಾರ ಮಾಡಬೇಕಾದರೆ ನನ್ನ ಪುತ್ರನಾದ ವೀರಭದ್ರ ಸಮರ್ಥ ಪುತ್ರ ವೀರಭದ್ರ, ಪುತ್ರ ವೀರಭದ್ರ ಬೇಗನೆ ಕೈಲಾಸಕ್ಕೆ ಬರಬೇಕೆಂದು ಅಪ್ಪಣೆಯನ್ನು ಮಾಡಿದ. ಹೆತ್ತಲಾಗಿ ತನ್ನ ತಂದೆಯ ಮಾತನ್ನು ಕೇಳಿದ ವೀರಭದ್ರೇಶ್ವರನು ಕೈಲಾಸ ಮಂಟಪಕ್ಕೆ ಯಾವ ಪ್ರಕಾರವಾಗಿ ಬಿಡಿಸಿ ಹಾರ್ಬಡಿಸುತ್ತ ಮೆಚ್ಚಿನ ಗಂಡನಾಗಿ ಭದ್ರೇಶ್ವರನ ವೀರನಾಗಿ ಅದೇ ಕೈಲಾಸಕ್ಕೆ ಯಾವ ಪ್ರಕಾರವಾಗಿ ಏನು ಕೊಂಬನ್ನೇ ಮುರಿಯರ ಬ್ರಹ್ಮನ ಎಲವನ್ನೇ ಕೇಳಲು ಸಾರು ನಿನ್ನ ಮೃಡವ ಹಿರಿಯರು ಎನ್ನ ಹರಿತವಾದ ಖಡ್ಗಕ್ಕೆ ಅವರ ರುಂಡುಗಳನ್ನು ಚಂಡಾಡಿ ಬರಬೇಕು. ಕೆಲವೆಲ್ಲವ ಪುತ್ರ ವೀರಾದಿ ವೀರಭದ್ರ ಕೇಳ, ನಿನ್ನನ್ನು ಕೈಲಾಸಕ್ಕೆ ಕರೆಸಿದ ಕಾರಣವೇನೆಂದರೆ ಓರ್ವ ದುರುಳ ದೈತ್ಯ ಪಂಚಮುಂಡಾಸುರನು ಆ ಸೃಷ್ಟಿಕರ್ತ ಬ್ರಹ್ಮನಿಂದ ವರವನ್ನು ಪಡೆದನೆಂಬ ಮಹಾಗರ್ವದಿಂದ ಎಲ್ಲ ಹರಿಸುರ ಮುನಾದಿಗಳನ್ನು ದೇವಾನು ದೇವತೆಗಳನ್ನು ಅಷ್ಟ ದಿಕ್ಪಾಲಕರನ್ನು ಕಿನ್ನೂರ ಕಿಂಪುರುಷರನ್ನು ಗಾನ ಗಂಧರ್ವರನ್ನು ಎಲ್ಲರನ್ನು ತನ್ನ ಸೆರೆಮನಿಯ ವಾಸದಲ್ಲಿಟ್ಟು ಅವರಿಗೆ ಕೊಡಬಾರದ ಚಿತ್ರಹಿಂಸೆ ನೀನು ಕೈಲಾಸದಿಂದ ಪಂಚಲೋಕಕ್ಕೆ ಹೋಗಿ ಪಂಚಮುಂಡಾಸುರನಿಗೆ 3 ನೀತಿಯ ಮಾತುಗಳನ್ನು ಹೇಳಿ ಪಂಚಮುಂಡಾಸುರನಿಗೆ ಹಲವು ನೀತಿ ಮಾತುಗಳನ್ನು ಹೇಳಿದರೆ ಆಯಿತು. ಹೇಳಿದರೆ ಸರಿ ಆಯಿತು ನೋಡು. ಹೇಳದಿದ್ದ ಪಕ್ಷದಲ್ಲಿ ನಾನೇನು ಮಾಡಿ ಬರಬೇಕೆಂಬುದು ನನಗೆ ಕಟ್ಟಪ್ಪಣೆಯಾಗಲಿ. ನಿನ್ನ ಮಾತನ್ನು ಕೇಳದೆ ಏನಾದರೂ ಅಡ್ಡ ಉತ್ತರವನ್ನು ಕೊಟ್ಟರೆ ತೆಗೆದುಕೋ. ಇದೇ ತಡ ಮಾಡಿದೆ ಇದೇ ಏಕಾದಶಿ ಖಡ್ಗವನ್ನು ಸುತ್ತುಳ್ಳ ದಕ್ಷಿಣರು ಹಾರಿಸಿವ ಪಂಚಮುಂಡಾಸುರನ ರುಂಡವೆಂದು ಉಮಮೇಶ್ವರನ ವೀರಭದ್ರಿಗೆ ಆಶೀರ್ವಾದವನ್ನು ಮಾಡಿ ಲೋಕಕ್ಕೆ ಕಳಿಸಿಕೊಟ್ಟ.
ತನ್ನ ತಂದೆಯಿಂದ ಅಪ್ಪಣೆ ಪಡೆದುಕೊಂಡು ಚಂಡಿ ಚಾಮುಂಡಿ ಕಾಳಿ ಕರಾಳಿ ಎತ್ತು ದುರ್ಗೆಯನ್ನು ಹಿಂದಿಟ್ಟುಕೊಂಡು ತನ್ನ ಹೆಂಡತಿಯಾದ ಭದ್ರ ಗಣೇಶ್ವರನ್ನು ನೆನೆಸಿಕೊಂಡು ಭಕ್ತದ ಕಡೆಗೆ ತನ್ನ ತಂಗಿಯಾದ ಸವಲತ್ತಿ ಎಲ್ಲವನ್ನೂ ನೆನಪಿಸಿಕೊಂಡು ಕಿರಿಳುವಾಲಕ ಭದಂತ್ರಿ ಕರಡಿ ಸಮ್ಮಾನದೊಂದಿಗೆ ಆ ಪಂಚಮುಂಡರಾಸುರ ಲೋಕಕ್ಕೆ ಯಾವ ಪ್ರಕಾರವಾಗಿ